ಇಲ್ಲಿವರೆಗೂ ನಾವು ಆಟಮ್ ಅಂದರೆ ಏನು, ವಾಟ್ ಆರ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ದ ಆಟಮ್ಸ್, ದಟ್ ಈಸ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್, ಅದನ್ನು ಯಾರು ಡಿಸ್ಕವರ್ ಮಾಡಿದರು, ಆ್ಯಂಡ್ ವಾಟ್ ಈಸ್ ದರ್ ಮಾಸ್, ಚಾರ್ಜ್, ಇದನ್ನೆಲ್ಲ ನೋಡಿದ್ವಿ. ದೆನ್ ವಿ ಹ್ಯಾವ್ ಡಿಸ್ಕಸ್ ವಾಟ್ ಈಸ್ ಅಟಾಮಿಕ್ ನಂಬರ್, ಮಾಸ್ ನಂಬರ್, ವಾಟ್ ಆರ್ ಐಸೋಟೋಪ್ಸ್, ಐಸೋಬಾರ್, ಐಸೋಟೋನ್, ಇದನ್ನೆಲ್ಲ ನೋಡಿದ್ವಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸಿ the different types of arrangement of these fundamental particles, that is what is model of an atom, or we are going to discuss atomic models. The first and foremost model was given by J.J. Thomson and is called as Thomson's model of an atom. So in 1898 J.J. Thomson proposed that atom possesses a sphere of radius approximately 10 raised to minus 8 centimeter or 10 raised to minus 10 meter, in which positive charges are uniformly distributed. The electrons are embedded into it so that atom is electrically neutral. This gives most stable electrostatic arrangement. In this model, mass of atom is assumed to be uniformly distributed over the atom. ಇದನ್ನು ನಾವು ಯಾವ ಥರ ನೋಡಬೇಕು ಅಂದರೆ ನೋಡ್ರಿ, ಇಲ್ಲಿ ಈಗ ಒಂದು ಸ್ಪಿಯರ್ ಇದೆ, ಒಂದು ಬಾಲ್ ಥರ ತಗೊಳ್ರಿ. ಇದರಲ್ಲಿ ಬಾಲ್ ಇಟ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಪಾಸಿಟಿವ್ ಚಾರ್ಜಸ್. ಎಲ್ಲ ಪಾಸಿಟಿವ್ ಚಾರ್ಜಸ್ ಇರುವಂಥದ್ರಲ್ಲಿ ಒಂದು ಬಾಲ್ನಲ್ಲಿ ಎಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್. ಎಲೆಕ್ಟ್ರಾನ್ಸನ್ನು ನಾವು ಈ ಕಲರಿಂದ ನೋಡಿದರೆ ಎಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್ ಇಂಟು ಇಟ್, ಈ ಥರ ಅಂತ ನಾವು ನೋಡ್ಬೋದು. ಅಥವಾ ನೀವೆಲ್ಲರೂ ಕಲ್ಲಂಗಡಿ ಹಣ್ಣು ನೋಡಿರ್ತೀರಿ, ಹೌದಿಲ್ಲ? ಕಲ್ಲಂಗಡಿ ಹಣ್ಣಲ್ಲಿ ವಿ ವಿಲ್ ಅಬ್ಸರ್ವ್ ದ್ಯಾಟ್ ದ ಸೀಡ್ಸ್ ಆರ್ ಎಂಬೆಡೆಡ್. ಹೌದಾ? ಬೀಜ ಹೆಂಗಿರುತ್ತೋ ಅದೇ ಥರ ನಾವು ಪಾಸಿಟಿವ್ ಚಾರ್ಜಸ್, ಕಲ್ಲಂಗಡಿ ಹಣ್ಣು ಅಂದರೆ ಪಲ್ಪು, ರೆಡ್ ಕಲರ್ ಪಲ್ಪ್ ಅಂದರೆ ಪಾಸಿಟಿವ್ ಚಾರ್ಜಸ್. ಬೀಜ ಯಾವ ಥರ ಇರ್ತದೋ ದಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎಲೆಕ್ಟ್ರಾನ್ಸ್. ಓಕೆ. ಅಥವಾ ನಾವೇನು ನೋಡ್ಬೋದು, ಪುಡ್ಡಿಂಗ್. ಒಂದು ಪುಡ್ಡಿಂಗಲ್ಲಿ ದ ರೇಸನ್ಸ್, ದ್ರಾಕ್ಷಿ ಯಾವ ಥರ ಇರ್ತದೋ ಅದೇ ಥರ ನಾವೇನು ನೋಡ್ತೀವಿ, ಒಂದು ಬಾಲ್ಸ್ ಪಾಸಿಟಿವ್ಲಿ ಚಾರ್ಜ್ ಸ್ಪಿಯರ್ನಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಆರ್ ಎಂಬೆಡೆಡ್. ಸೊ ದಿಸ್ ಮಾಡೆಲ್ ಕ್ಯಾನ್ ಎಕ್ಸ್ಪ್ಲೇನ್ ದ ಆಟಮ್ neutrality of the atom, but it cannot satisfactorily explain the results of Rutherford's alpha particle scattering experiment. It is also called as plum pudding or resin pudding or watermelon of positive charges with plums or seeds of electrons embedded into it. Okay, so ಯಾವ ಥರ ಹೇಳ್ತೀವಿ ಅಂದರೆ, ಪಾಸಿಟಿವ್ ಚಾರ್ಜ್ ಇರ್ತದೆ, ಅದಕ್ಕೆ ಇನ್ನೊಂದು ನೆಗೆಟಿವ್ ಚಾರ್ಜ್ ಬಂದುಬಿಟ್ಟು ವಿ ಕ್ಯಾನ್ ಸೇ ದ ಆಟಮ್ ಆ್ಯಸ್ ಅ ಹೋಲ್ ಇಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಆದರೆ ಇಷ್ಟೇ ಸ್ಮಾಲ್ ಸ್ಪೇಸಲ್ಲಿ ಪಾಸಿಟಿವ್ ಚಾರ್ಜಸ್ ಎಲ್ಲ ಹತ್ತಿರ ಬರ್ಬೋದು, ಅಥವಾ ನೆಗೆಟಿವ್ ಚಾರ್ಜಸ್ ಕೂಡ ಹತ್ತಿರ ಬಂದರೆ ದ ಆಟಮ್ ಆ್ಯಸ್ ಅ ಹೋಲ್ ಇಟ್ ಮೇ ನಾಟ್ ಬಿ ಸ್ಟೇಬಲ್. ಆಮೇಲೆ ಲೇಟರ್ ಆನ್ ದೇ ಹ್ಯಾವ್ ಡಿಸ್ಕವರ್ಡ್ ದ ನ್ಯೂಟ್ರಾನ್ಸ್. ಈ ನ್ಯೂಟ್ರಾನ್ ಬಂದಾದಮೇಲೆ ಅವನ್ನೆಲ್ಲಿ ಫಿಟ್ ಮಾಡಬೇಕು, ಇಟ್ ವಾಸ್ ನಾಟ್ explained. Mass of the atom is uniformly distributed. Okay. So next it was given by Rutherford. It is called as Rutherford's nuclear model of atom. So idralli Rutherford scientist what he did, a small amount of radioactive substance like radium which can emit alpha particle. Alpha particle andre two positive charges iruantadu nuclei, that is helium nucleus ಅನ್ನು ತಗೊಳ್ತೀವಿ, and they have very high energy. This radium, it is placed in a deep hole in a lead box. A stream of high energy alpha particles is made to hit thin gold foil of thickness about 100 nanometer. A circular fluorescent film is coated with zinc sulfide and is placed around the gold foil as shown in the diagram. ನೋಡ್ರಿ ಏನು ಮಾಡ್ತಾರೆ ಅಂದರೆ, ರುದರ್ಫೋರ್ಡ್ ಸೈಂಟಿಸ್ಟು ಒಂದು ಲೆಡ್ ಬಾಕ್ಸ್, ಲೆಡ್ ಅಂದರೆ ಇಟ್ ಈಸ್ ವಿಚ್ ಕ್ಯಾನ್ ಅಬ್ಸಾರ್ಬ್ ದ ಹಾರ್ಮ್ಫುಲ್ ರೇಡಿಯೇಷನ್ಸ್. ಇದ್ರ ಒಳಗಡೆ ಒಂದು ರೇಡಿಯಮನ್ನು, ಸ್ಮಾಲ್ ಪೀಸ್ ಆಫ್ ರೇಡಿಯಮ್ ಇಸ್ ಪ್ಲೇಸ್ಡ್. ಇಲ್ಲಿಂದ ನಮಗೆ ರೇಸ್ ಬರ್ತಿರ್ತದೆ, ಇದೆಲ್ಲ ಕಡೆಯಿಂದ ಹೋಗಬಾರ್ದು, ಅದಕ್ಕೆ ಇಲ್ಲೇ ಒಂದು ಸ್ಮಾಲ್ ಹೋಲ್ ಮಾಡಿದ್ರೆ ಸೊ ದ ರೇಸ್ ವಿಲ್ ಕಮ್ ಔಟ್. ದೇ ಕ್ಯಾನ್
ಮೂವ್ ಇನ್ ಆಲ್ ದ ಡೈರೆಕ್ಷನ್ಸ್. ಆದರೆ ನಮಗೇನು ಬೇಕು, ಒಂದೇ ಒಂದು ಸ್ಲಿಟ್ ಬೇಕು, ಒಂದೇ ಲೈನಲ್ಲಿ ಬರಬೇಕು. ದಟ್ಸ್ ವೈ ಈ ಹೋಲ್ ಎದುರುಗಡೆ ಒಂದು ನ್ಯಾರೋ ಸ್ಲಿಟ್ಟನ್ನು ತಗೊಳ್ತೀವಿ. ಅಂದರೆ ಒಂದು ಸ್ಮಾಲ್ ರೇ ಆಫ್ ಲೈಟ್ ಹ್ಯಾಸ್ ಟು ಫಾಲ್ ಆನ್ ದಿಸ್ ಥಿನ್ ಫಿಲ್ಮ್ ಆಫ್ ಗೋಲ್ಡ್. ಇದರದ್ದು ಥಿಕ್ನೆಸ್ಸು 100 ನ್ಯಾನೋಮೀಟರ್ ಇರ್ತದೆ. ಸೊ ಇವಾಗ ಅಕಾರ್ಡಿಂಗ್ ಟು ಥಾಮ್ಸನ್ ಪಾಸಿಟಿವ್ ಚಾರ್ಜ್ ಇರಬೇಕು, ನೆಗೆಟಿವ್ ಚಾರ್ಜ್ ಇರಬೇಕು, ಹೌದಾ? ದೇ ಶುಡ್ ಬಿ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಹಾಗಿದ್ದಾಗ ಇವು ಆಲ್ಫಾ ಪಾರ್ಟಿಕಲ್ಸ್ ಅಂದರೆ ಹೀಲಿಯಂ ನ್ಯೂಕ್ಲಿಯೈ ಹ್ಯಾವಿಂಗ್ 2 ಪಾಸಿಟಿವ್ ಚಾರ್ಜಸ್. ಇವು ಬಂದು ಇದಕ್ಕೆ ಹಿಟ್ ಆದರೆ ಇಲ್ಲೆಲ್ಲಿ ಪಾಸಿಟಿವ್ ಚಾರ್ಜ್ ಬರ್ತದೋ ಅಲ್ಲಿಂದ ಇದು ರಿಪೆಲ್ ಆಗಿ ಹೊರಗಡೆ ಹೋಗಬೇಕು. ಬಟ್ ಹಿ ಅಬ್ಸರ್ವ್ ಸಮ್ ಡಿಫ್ರೆಂಟ್ ಥಿಂಗ್ಸ್. ಏನು ನೋಡ್ತಾರಂದರೆ, ಇದು ಗೋಲ್ಡ್ ಫಾಯಿಲಿಂದ ಹೊರಗಡೆ ಬಂದಾಗ ಮೋಸ್ಟ್ ಆಫ್ ದ ಪಾರ್ಟಿಕಲ್ಸ್ ದೇ ಹ್ಯಾವ್ ಟ್ರಾವೆಲ್ಡ್ ಸ್ಟ್ರೇಟ್. ಅದು ಹೆಂಗೆ ಬಂದಿತ್ತು ಅದೇ ಲೈನಲ್ಲಿ ಹೊರಗಡೆ ಹೋಯಿತು. ಸಮ್ ಆಫ್ ದ ಪಾರ್ಟಿಕಲ್ಸ್ they are deflected with large angles, some of the particles with small angle, and some of the particles they have hit back. ಯಾವ ದಾರಿಯಿಂದ ಬಂದಿತ್ತು ಅದೇ ದಾರಿಯಿಂದ ವಾಪಸ್ ಕೂಡ ಹೋಗ್ತದೆ. ಆಲ್ಮೋಸ್ಟ್ 180 ಡಿಗ್ರಿಯಿಂದ ಹೊರಗಡೆ ಹೋಯಿತು. ಇದು ಹೊರಗಡೆ ಹೋಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಇನ್ಸೈಡ್ ದರ್ ಇಸ್ ಅ ಜಿಂಕ್ ಸಲ್ಫೈಡ್ ಸ್ಕ್ರೀನ್. ಈ ಪಾರ್ಟಿಕಲ್ಸ್ ಆಲ್ಫಾ ಪಾರ್ಟಿಕಲ್ ಎಲ್ಲಿ ಸ್ಟ್ರೈಕ್ ಮಾಡ್ತದೋ ದೇರ್ he observed flashes of light. They are called as scintillation. ಅಲ್ಲೇನು ನಮ್ಗೆ ಬೆಳಕು ಕಾಣ್ತದೋ ದಟ್ ಈಸ್ ಕಾಲ್ಡ್ ಆಸ್ ಫ್ಲ್ಯಾಶಸ್ ಆಫ್ ಲೈಟ್. ನಿಮಗೆ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟನ್ನು ಎಕ್ಸ್ಪ್ಲೇನ್ ಮಾಡಿರಿ ಅಂತ ಕೇಳ್ತಾರೆ. ನಿಮ್ಗೆ ತಿಳಿಲಿಕ್ಕಾಗಿ ನಾನು ಈ ಡಯಾಗ್ರಾಮ್ ತೋರಿಸ್ಲಿಕ್ಕತ್ತೀನಿ, ಬಟ್ ಇದು ತೆಗಿಯೋದು ನಿಮ್ಗೆ ಡಿಫಿಕಲ್ಟ್ ಆಗ್ಬೋದು. ದ್ಯಾಟ್ಸ್ ವೈ ಯು ವಿಲ್ ಹ್ಯಾವ್ ಟು ಡ್ರಾ ದ ಅನದರ್ ಒನ್. ಜಸ್ಟ್ ಐ ವಿಲ್ ಶೋ ಯು. The scattered alpha particles were detected as tiny flashes of light. They are also known as scintillations when they hit the photosensitive screen, zinc sulfide screen. ನೋಡ್ರಿ, ಇದು ಈಸಿ ಅನ್ನಿಸ್ತದೆ, ಹೌದಿಲ್ಲ? 2 ಡೈಮೆನ್ಷನಲ್ ಡಯಾಗ್ರಾಮ್ ತೆಗಿಬೇಕು ನೀವು. ಸೊ ಇಲ್ಲಿ ಬಾಕ್ಸ್ ಆಫ್ ಲೈಟ್ ಆರ್ ಬ್ಲಾಕ್ ಆಫ್ ಲೈಟ್, ಇಲ್ಲಿ ಒಳಗಡೆ ರೇಡಿಯಮನ್ನು ಇಟ್ಟಿರ್ತೀವಿ, ಇಲ್ಲಿಂದ ಆಲ್ಫಾ ರೇಸ್ ಬರ್ತಿರ್ತದೆ. ಇವೆಲ್ಲ ಕಡೆ ಹೋಗಬಾರ್ದು, ಒಂದೇ ಲೈನಲ್ಲಿ ಹೋಗಬೇಕು ಅನ್ನೋದಕ್ಕೆ ಇಲ್ಲಿ ಒಂದು ಸ್ಲಿಟ್ಟನ್ನು ಇಡ್ತೀವಿ. ಅಂದರೆ ಇದರಿಂದ ಒಂದು ನ್ಯಾರೋ ಬೀಮ್ ಬರ್ತದೆ. ಇದು ಬಂದದ್ದು ಥಿನ್ ಗೋಲ್ಡ್ ಫಾಯಿಲ್ ಮೇಲೆ ಬೀಳ್ತದೆ. ಬಿದ್ದಾಗ ಆ್ಯಕ್ಚುಲಿ ನಾವೇನು ನೋಡಬೇಕಿತ್ತು, ಈದರ್ ದೇ ಶುಡ್ ಹ್ಯಾವ್ ಪಾಸ್ಡ್ ಅಥವಾ ವಾಪಸ್ ಬರಬೇಕಿತ್ತು. ಬಟ್ ವಾಟ್ ಹಿ ಅಬ್ಸರ್ವ್ಡ್, ಸಮ್ ಆಫ್ ದ ರೇಸ್, ಓನ್ಲಿ ಫ್ಯೂ ಆಫ್ ದ ರೇಸ್ ದೇ ಹ್ಯಾವ್ ಟ್ರಾವೆಲ್ಡ್ ಬ್ಯಾಕ್ ವಿತ್ 180 ಡಿಗ್ರಿ. ಇನ್ನು ಕೆಲವೊಂದು ಲಾರ್ಜ್ ಆ್ಯಂಗಲ್ನಿಂದ ಹೊರಗಡೆ ಹೋಯಿತು. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ದೇ ಪಾಸ್ಡ್ ಥ್ರೂ ಇಟ್ ಡೈರೆಕ್ಟ್ಲಿ. ಸುಮ್ಮನೆ ಸ್ಟ್ರೇಟ್ ಲೈನಲ್ಲಿ ಆ ರೇಸು ಹೊರಗಡೆ ಹೋಯಿತು. ಇದು ಯಾಕೆ ಹೋಯಿತು? ವಾಟ್ ಈಸ್ ದ ರೀಸನ್ ಫಾರ್ ದ್ಯಾಟ್? ವಿ ಆರ್ ಗೋಯಿಂಗ್ ಟು ಸಿ ನೌ. ಈಗ ನಾವು ಥಿನ್ ಗೋಲ್ಡ್ ಫಾಯಿಲ್ ಅಂತ ಈ ಥರ ನೋಡಿದರೆ, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಗೋಲ್ಡ್ ಆಟಮ್ ಆಸ್ ಅ ಸ್ಪಿಯರ್ ವಿತ್ ಅ ಪಾಸಿಟಿವ್ ಚಾರ್ಜ್ ಇನ್ಸೈಡ್ ಇಟ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಔಟ್ಸೈಡ್. ಈ ಥರ ನೋಡಿದರೆ ಈ ಥರ ನಾವು ಕನ್ಸಿಡರ್ ಮಾಡ್ಬೋದು. ಹಿಂಗೆ ಕನ್ಸಿಡರ್ ಮಾಡಿದಾಗ ಏನಾಗ್ತದೆ, ಅಲ್ಫಾ ರೇ ಪಾರ್ಟಿಕಲ್ಸ್ ದೇ ಟ್ರಾವೆಲ್ ಸ್ಟ್ರೇಟಾಗಿ ಹೋಗ್ತದೆ. ಬಿಕಾಸ್ ಹೀಗೆ ಹೋಗಬೇಕಿದ್ರೆ ಇನ್ ಇಟ್ಸ್ ಪಾತ್ ದರ್ ಇಸ್ ನೋ ಅಬ್ಸ್ಟ್ರಕ್ಷನ್. ಅಲ್ಲಿ ಯಾವುದೇ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಚಾರ್ಜ್ ಇಲ್ಲ. ಸೊ ದ್ಯಾಟ್ಸ್ ವೈ ದೀಸ್ ಪಾರ್ಟಿಕಲ್ಸ್ ಹ್ಯಾವ್ ಟ್ರಾವೆಲ್ಡ್ ಇನ್ ಅ ಸ್ಟ್ರೇಟ್ ಲೈನ್. ಸಮ್ ಆಫ್ ದ ಪಾರ್ಟಿಕಲ್ಸ್ ದೇ ಹ್ಯಾವ್ ಡಿಫ್ಲೆಕ್ಟೆಡ್ ವಿತ್ ಲಾರ್ಜ್ ಆ್ಯಂಗಲ್. ಯಾಕೆಂದರೆ ಅವು ಹಿಂಗೆ ಬರ್ತಿರ್ತವೆ. ಅಲ್ಲಿ ಇನ್ನೊಂದು ಆಲ್ಫಾ ಪಾರ್ಟಿಕಲ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡ್ ಹೀಲಿಯಂ ನ್ಯೂಕ್ಲಿಯೈ. ಇದು ಬಂದಾಗ ಈ ಹೀಲಿಯಂ ನ್ಯೂಕ್ಲಿಯೈ ಎಲ್ಲಿ ಬರ್ತದೋ ಅದು ಪಾಸಿಟಿವ್ಲಿ ಚಾರ್ಜ್ಡ್. ಇಲ್ಲಿ ಇನ್ನೊಂದು ಏನಾದ್ರು ಪಾಸಿಟಿವ್ ಚಾರ್ಜ್ ಇತ್ತು ಅಂದರೆ ಅಲ್ಲಿ ರಿಪಲ್ಷನ್ ಆಗ್ತದೆ. ಸಡನ್ನಾಗಿ ಅದು ಡಿಫ್ಲೆಕ್ಟ್ ಆಗಿ ಲಾರ್ಜ್ ಆ್ಯಂಗಲ್ನಿಂದ ಹೊರಗಡೆ ಹೋಗ್ಬಿಡ್ತದೆ. ಸೊ ಸಮ್ ಆಫ್ ದ ಪಾರ್ಟಿಕಲ್ಸ್ ದೇ ಹ್ಯಾವ್ ಡಿಫ್ಲೆಕ್ಟೆಡ್ ವಿತ್ ಲಾರ್ಜ್ ಆ್ಯಂಗಲ್ ಆ್ಯಂಡ್ ಸಮ್ ಆಫ್ ದ ಪಾರ್ಟಿಕಲ್ಸ್ ವಿ ಕ್ಯಾನ್ ಅಬ್ಸರ್ವ್ ಹಿಯರ್ ದ್ಯಾಟ್ ಅವು ನ್ಯೂಕ್ಲಿಯಸ್ ಹತ್ರನೇ ಬಂದುಬಿಟ್ರೆ ದೇ ವಿಲ್ ಹಿಟ್ ಇಟ್ ಆ್ಯಂಡ್ ಬಿಕಾಸ್ ಆಫ್ ದ ಪಾಸಿಟಿವ್ ಚಾರ್ಜ್ ದೇ ಅಗೇನ್ ಕಮ್ ಬ್ಯಾಕ್, ದೇ ಬೌನ್ಸ್ ಬ್ಯಾಕ್. ಹೊರಗಡೆಯಿಂದ ಅವು ಒಳಗಡೆ ಹೋಗ್ಬಿಟ್ಟು ಮತ್ತೆ ಹೊರಗಡೆ ಯಾವ ದಾರಿಯಿಂದ ಬಂದಿರ್ತದೋ ಅದೇ ದಾರಿಯಿಂದ ಹೋಗ್ತದೆ. ಇದರಿಂದ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್, ದರ್ ಈಸ್ ಅ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್. ಪಾಸಿಟಿವ್ ಚಾರ್ಜ್ ಅದು ಆ್ಯಂಡ್ ಈಸ್ ಕಾನ್ಸಂಟ್ರೇಟೆಡ್ at the center. Entire mass is concentrated at the center and he called this as nucleus. Rutherford called the center of nucleus. In the atom there is a large empty space. ಅದಕ್ಕೆ most of the rays
they have passed through it line. Some of the rays they have reflected with angle. ಯಾಕೆಂದರೆ ಅದು ಬರ್ತಾ ಇತ್ತು, ಸೊ ದರ್ ಇಸ್ ಅ ಪಾಸಿಟಿವ್ ಚಾರ್ಜ್, ಸೊ ರಿಪಲ್ಷನ್ ಆಗಿಬಿಟ್ಟು ವಿತ್ ಲಾರ್ಜ್ ಆ್ಯಂಗಲ್ ದೇ ಹ್ಯಾವ್ ಡಿಫ್ಲೆಕ್ಟೆಡ್. ಇದನ್ನೇ ನಾವು ಇನ್ನೊಂದು ಥರ ನೋಡ್ಬೋದು. ಸೊ ಇಲ್ಲಿ ನೋಡ್ರಿ, ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಒಂದೇ ಥಿನ್ ಸೆಕ್ಷನ್ ತಗೊಂಡ್ರೆ ದರ್ ಇಸ್ ಅ ಪಾಸಿಟಿವ್ ಚಾರ್ಜ್. ಅಲ್ಲಿ ಪಾರ್ಟಿಕಲ್ಸ್ ಬಂದು ಆಲ್ಫಾ ಪಾರ್ಟಿಕಲ್ಸ್, ದಟ್ ಈಸ್ ಹೀಲಿಯಂ ನ್ಯೂಕ್ಲಿಯೈ ಬಂದುಬಿಟ್ಟು ಡೈಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಇಲ್ಲಿ ಬಂದು ಇದರ ಹತ್ತಿರ ಬಂದರೆ, ಸೊ ಇಲ್ಲಿ ರಿಪಲ್ಷನ್ ಆಗಿಬಿಟ್ಟು ಲಾರ್ಜ್ ಆ್ಯಂಗಲ್ ಡಿಫ್ಲೆಕ್ಷನನ್ನು ನೋಡ್ತೀವಿ. ಇದರ ಹತ್ತಿರನೇ ಬಂದರೆ, ಸ್ವಲ್ಪ ದೂರ ಇತ್ತು ಅಂದರೆ ಸ್ಮಾಲ್ ಆ್ಯಂಗಲ್ ಡಿಫ್ಲೆಕ್ಷನ್ ನೋಡ್ತೀವಿ. ಮೋಸ್ಟ್ ಆಫ್ ದ ರೇಸ್ ದೇ ಹ್ಯಾವ್ ಟ್ರಾವೆಲ್ಡ್ ಇನ್ ಅ ಸ್ಟ್ರೇಟ್ ಲೈನ್. ಈ ಸ್ಟ್ರೇಟ್ ಲೈನಲ್ಲಿ ಬರಬೇಕು ಅಂದರೆ ಅಲ್ಲಿ ಯಾವುದೇ ಪಾರ್ಟಿಕಲ್ ಇಲ್ಲ, ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್, ದ್ಯಾಟ್ಸ್ ವೈ ದೇ ಆರ್ ಟ್ರಾವೆಲಿಂಗ್ ಇನ್ ಅ ಸ್ಟ್ರೇಟ್ ಲೈನ್. ಎಲ್ಲಿ ನ್ಯೂಕ್ಲಿಯಸ್ ಇರುತ್ತೋ ಅಲ್ಲಿ ಬಂದು ಹಿಟ್ ಆಗಿಬಿಟ್ರೆ ಇಟ್ ಟರ್ನ್ ಬ್ಯಾಕ್, ಇಟ್ ಬೌನ್ಸಸ್ ಬ್ಯಾಕ್. ಇದರಿಂದ ನಾವೇನು ಹೇಳ್ಬೋದು, ಪಾಸಿಟಿವ್ ಚಾರ್ಜ್ ಇಸ್ ಕಾನ್ಸಂಟ್ರೇಟೆಡ್ at the center of the atom and electrons are arranged, they are moving and they are arranged around the nucleus ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಸೊ ರುದರ್ಫೋರ್ಡ್ ಇದನ್ನು ಏನಂತ ಅಬ್ಸರ್ವೇಷನ್ನು ಮತ್ತು ಇದರಿಂದ ಕನ್ಕ್ಲೂಷನ್ ಏನು ತಗೊಳ್ತಾರೆ ನೋಡೋಣ. ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ಪಾಸ್ಡ್ ಥ್ರೂ ದ ಗೋಲ್ಡ್ ಫಾಯಿಲ್ ಅನ್ಡಿಫ್ಲೆಕ್ಟೆಡ್, ಏನೂ ಇಲ್ಲ, ಸ್ಟ್ರೇಟಾಗಿ ಹೋಯಿತು, indicating there is a large empty space in the atom. A small fraction of alpha particles are deflected by small angles and few of the alpha particles, say 1 in 20,000, bounced back, that is deflected by about 180 degrees. This indicates very small positively charged heavy body is present at the center, and Rutherford called it as nucleus. It is of small size compared to the size of the atom. Atom of the size 10 raised to minus 10 ಅಂತ ತಗೊಂಡ್ರೆ, atom of the nucleus is about 10 raised to minus 15 meters ಅಂತ ಕೂಡ ನಾವು ಹೇಳ್ಬೋದು. From this, he has concluded there is a nucleus. Nucleus contains neutron, ನಮ್ಗೆ ಗೊತ್ತಿದೆ, it contains neutron and proton together, so they are present at the center and electrons are revolving around the nucleus in a circular orbit. See, we can compare this atomic model with that of our solar system. Solar system alli sun is at the center, surya naduviddu various the planets are revolving about the sun. ade tharane illi about the nucleus the electrons are revolving. ಇದು ಈಸಿಯಾಗಿ ಇರ್ತದೆ, ಹೌದಿಲ್ಲ? ನೀವು ನೆನಪಿಟ್ಕೊಳ್ಳಿಕ್ಕೆ, ದ path in which electrons are revolving, it is called as electron orbit. So now they will ask you, explain Rutherford's atomic model. What are the salient features of Rutherford's atomic model ಅಂತ ಕೇಳ್ತಾರೆ. ಅವಾಗ ನೀವೇನು ಬರೀಬೇಕು? ಫಸ್ಟ್ ಪಾಯಿಂಟ್, ದ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಮೋಸ್ಟ್ ಆಫ್ ದ ಮಾಸ್ ಆಫ್ ದ concentrated in a small region that is called as nucleus. ಈಗ just ನೋಡಿದ್ವಿ ನಾವು. The nucleus is surrounded by electrons which move around the nucleus with very high speed in a circular path that is called as orbits. When the positive charge of the electrons are revolving, so the electrons at nucleus are held together by electrostatic forces of attractions. ಅದಕ್ಕೆ ನಾವೇನು ಹೇಳ್ತೀವಿ ಇಲ್ಲಿ? So, but still, it has certain drawbacks. Another drawbacks, so we will see now. First drawback, it cannot explain the stability of the atom. According to classical physics, particularly electromagnetic theory, any charged particle when accelerated should emit electromagnetic radiations. ಅಂದರೆ ಏನರ್ಥ? ಅದು ಪಾಸಿಟಿವ್ ಅಯೋನೇ ಇರ್ಬೋದು, ನೆಗೆಟಿವ್ ಅಯೋನೇ ಇರ್ಬೋದು, ಫಾಸ್ಟಾಗಿ ಮೂವ್ ಆಗ್ತಾ ಇತ್ತು ಅಂದರೆ ಕಂಟಿನ್ಯೂಸ್ ಆಗಿ ಎನರ್ಜಿನ ಬಿಟ್ಕೊಡ್ತಾ ಬರ್ತದೆ, ತನ್ನ ಶಕ್ತಿನ ಅದು ಕಳ್ಕೊಳ್ತಾ ಬರ್ತದೆ. ಸೊ an electron, orbiting electron must radiate energy continuously. Consequently, electron loses the energy continuously. Follow the spiral path. Circular ಬದಲು ಅದು ಸ್ಪೈರಲ್ ಪಾತನ್ನು ಫಾಲೋ ಮಾಡಿ then would fall into the nucleus within 10 raised to minus
8 seconds. It does not explain the distribution of electrons around the nucleus, and also about the energies of electrons is explained by Rutherford. ಈಗ ಇಲ್ಲಿ ನೋಡ್ರಿ, ನ್ಯೂಕ್ಲಿಯಸ್ ಇತ್ತು ಅಂದರೆ, ಬಟ್ ಆ್ಯಕ್ಚುಲಿ ನಾವೇನು ಹೇಳ್ತೀವಿ, ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅಬೌಟ್ ದ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಪಾತ್. ಆದರೆ ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಥಿಯರಿ ಏನು ಹೇಳ್ತದೆ, ಇಫ್ ದರ್ ಇಸ್ ಅ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್, ದಿಸ್ ವಿಲ್ ಲೂಸ್ ದ ಎನರ್ಜಿ ಲೂಸ್ ಆದರೆ ಆ್ಯಕ್ಚುಲಿ ಇದು ಇಲ್ಲಿ ಬರಬೇಕಾಗಿತ್ತು. ಇನ್ಸ್ಟೆಡ್ ಆಫ್ ದ್ಯಾಟ್ ಇಟ್ ಗೋಸ್ ಇನ್ ಟು ದ ಇನ್ನರ್ ಆರ್ಬಿಟ್. ಇಲ್ಲಿಂದ ಇದು ಕಂಪ್ಲೀಟ್ ಮಾಡೋದ್ರ ಬದಲು ಅಗೇನ್ ಇಟ್ ಟೇಕ್ಸ್ ಅ ಸ್ಮಾಲರ್ ರೇಡಿಯಸ್ ಆ್ಯಂಡ್ ಫೈನಲಿ ಇಟ್ ಕ್ಯಾನ್ ಮರ್ಜ್ ಇನ್ ಟು ದ ನ್ಯೂಕ್ಲಿಯಸ್. ಅಂದರೆ ಏನಾಯಿತು, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಮೂರು ಮರ್ಜ್ ಆಗಿ ಒಂದೇ ಕಡೆ ಹೋಯಿತು. ಅಂದರೆ ಇಟ್ ಕೆನಾಟ್ ಎಕ್ಸ್ಪ್ಲೇನ್ ದ ಸ್ಟೆಬಿಲಿಟಿ. ಸೊ ಇಫ್ ದರ್ ಇಸ್ ಅ ಹೈಡ್ರೋಜನ್, ಒಂದೇ ಪ್ರೋಟಾನ್ ಇರ್ತದೆ, ಒಂದು ಎಲೆಕ್ಟ್ರಾನ್ ಇರ್ತದೆ, ಸೊ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್. ಈಗ ಅದೇ ನಾವು ಮಲ್ಟಿ ಅಟಾಮಿಕ್ ಆಟಮ್ಸ್ ತೊಗೊಂಡ್ರೆ, ಸೇ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ತೊಗೊಳ್ತೀವಿ. ಆಕ್ಸಿಜನಲ್ಲಿ 8 protons, 8 electrons and 8 neutrons are present. 8 ಪಾಸಿಟಿವ್ ಚಾರ್ಜ್ ಈ ಸ್ಮಾಲ್ ಪ್ಲೇಸಲ್ಲಿ ಇರಬೇಕು. ಹೌ ದೀಸ್ 8 ಎಲೆಕ್ಟ್ರಾನ್ಸ್ ಆರ್ ಅರೇಂಜ್ಡ್ ಅಂದರೆ ಎಲ್ಲೆಲ್ಲಿ ಇದು ಫಸ್ಟು ಒಂದನೇ ಆರ್ಬಿಟಲ್ ಇದೆಯೋ ಅಥವಾ ಎರಡನೇ ಆರ್ಬಿಟಲಲ್ಲೋ ಮೂರನೇ ಆರ್ಬಿಟಲ್ಲೋ ಎಲ್ಲಿ ಅನ್ನೋದನ್ನು ರುದರ್ಫೋರ್ಡ್ ಡಿಡ್ ನಾಟ್ ಟೆಲ್. ಸೊ ದಟ್ ಈಸ್ ಒನ್ ಮೋರ್ ಬ್ಯಾಕ್. ಮತ್ತು ಇದು 1, 2, 3, 4 ಈ ಥರ ಬೇರೆ ಬೇರೆ ಆರ್ಬಿಟಲ್ ಬಂದರೆ, ಸೊ ವೆದರ್ ದ ಎನರ್ಜೀಸ್ ಆಫ್ ಆಲ್ ದೀಸ್ ಎಲೆಕ್ಟ್ರಾನ್ಸ್ ಆರ್ ದೇ ಒನ್ ಆ್ಯಂಡ್ ದ ಸೇಮ್ ಆರ್ ಆರ್ ದೇ ಡಿಫ್ರೆಂಟ್, ಇದ್ರ ಬಗ್ಗೆನೂ ಕೂಡ ಹಿ ಡಿಡೆಂಟ್ ಸೇ ಎನಿಥಿಂಗ್. ಸೊ ದೀಸ್ ಆರ್ ಸಮ್ ಆಫ್ ದ ಡ್ರಾಬ್ಯಾಕ್ಸ್. ಇಲ್ಲಿ ನಿಮ್ಗೆ ಅವ್ರು ಏನು ಕೇಳ್ತಾರೆ, ಸೊ ದೇ ವಿಲ್ ಆಸ್ಕ್ ಯು ಫಸ್ಟ್ ಥಿಂಗ್ ದಟ್ ಈಸ್ 1 ಮಾರ್ಕಿಗೆ ಏನು ಕೇಳ್ಬೋದು, ವಾಟ್ ಈಸ್ watermelon or the resin pudding model. It is J.J. Thomson model. ಇದ್ರ ಬಗ್ಗೆ ಜಾಸ್ತಿ ಕೇಳೋದಿಲ್ಲ, ಬಟ್ ಮೋಸ್ಟ್ಲಿ ದೇ ವಿಲ್ ಆಸ್ಕ್ ಅಬೌಟ್ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಅನ್ ಆಟಮ್, ಅಥವಾ ಇದಕ್ಕೇನು ಕರೀತಾರೆ, ರುದರ್ಫೋರ್ಡ್ಸ್ ಅಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಕೂಡ ಕರೀತಾರೆ. ಓಕೆ, ಸೊ ಇಲ್ಲಿ ನಿಮಗೆ 3 ಥರದ ಕ್ವೆಶನ್ ಕೇಳ್ತಾರೆ ಸಪ್ರೇಟಾಗಿ 3 ಮಾರ್ಕ್ಸಿಗೆ. ಫಸ್ಟ್ ಏನು ಹೇಳ್ತಾರೆ, ಎಕ್ಸ್ಪ್ಲೇನ್ ರುದರ್ಫೋರ್ಡ್ಸ್ ಅಟಾಮಿಕ್ ಮಾಡೆಲ್. ಅವಾಗ ನೀವೇನು ಬರೀಬೇಕು, ವಾಟ್ ಈಸ್ ದ ಅರೇಂಜ್ಮೆಂಟ್, ಇದನ್ನು ಬರೀತೀರಿ. ದೆನ್ ಡ್ರಾ ದ ಡಯಾಗ್ರಾಮ್. ಇದು ನಿಮಗೆ ತೆಗಿಲಿಕ್ಕೆ ಅನುಕೂಲ ಆದರೆ ತೆಗಿರಿ, ಅದರ್ವೈಸ್ ಯು ಡ್ರಾ ದಿಸ್ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ಲೇನ್ ಅಪ್ ಟು ದಿಸ್. ಇಲ್ಲಿವರೆಗೂ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. ವಾಟ್ ಆರ್ ದ ಅಬ್ಸರ್ವೇಷನ್ಸ್ ಮೇಡ್ ಆರ್ ವಾಟ್ ಆರ್ ದ ಕನ್ಕ್ಲೂಷನ್ಸ್ ಫ್ರಮ್ ರುದರ್ಫೋರ್ಡ್ಸ್ ಮಾಡೆಲ್ ಅಂತ ಕೇಳಿದರೆ ನೀವು ಈ ಬರೀಬೇಕು. ಹೌದಾ? ನೆಕ್ಸ್ಟ್ ಏನು ಕೇಳ್ತಾರೆ, ಸೊ ಎಕ್ಸ್ಪ್ಲೇನ್ ರುದರ್ಫೋರ್ಡ್ಸ್ ಅಟಾಮಿಕ್ ಮಾಡೆಲ್ ಅಂತ ಕೇಳಿದರೆ ಈ ಎಕ್ಸ್ಪ್ಲನೇಷನನ್ನು ಬರೀಬೇಕು ಅಲಾಂಗ್ ವಿತ್ ಡಯಾಗ್ರಾಮ್. ಆರ್ ವಾಟ್ ಆರ್ ದ ಡ್ರಾಬ್ಯಾಕ್ಸ್ ಅಂತ ಕೇಳಿದರೆ 2 ಮಾರ್ಕ್ಸಿಗೆ ಕೇಳ್ತಾರೆ, 2 ನೀವು ಬರೀಬೇಕು 2 ಮಾರ್ಕ್ಸಿಗೆ. ಅಲ್ಲಿ ನೀವು ಏನು ಹೇಳಬೇಕು, ಇಷ್ಟೆಲ್ಲ ಬರೆಯೋದು ಬೇಡ. ಆ್ಯನ್ ಆರ್ಬಿಟಿಂಗ್ ಎಲೆಕ್ಟ್ರಾನ್ ಮಸ್ಟ್ ರೇಡಿಯೇಟ್ ಎನರ್ಜಿ ಕಂಟಿನ್ಯೂಸ್ಲಿ, ಕಾನ್ಸಿಕ್ವೆಂಟ್ಲಿ ಲೂಸಸ್ ಎನರ್ಜಿ, ಫಾಲೋ ದ ಸ್ಪೈರಲ್ ಪಾತ್, ವುಡ್ ಫಾಲ್ ಇನ್ ಟು ದ ನ್ಯೂಕ್ಲಿಯಸ್ fall into the nucleus. ಇಷ್ಟೇ ಬರೆದ್ರೂ ಕೂಡ ಸಾಕು. ನೆಕ್ಸ್ಟ್, ಇಟ್ ಕೆನಾಟ್ ಎಕ್ಸ್ಪ್ಲೇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಅಬೌಟ್ ದ ಎನರ್ಜೀಸ್ ಆಫ್ ಎಲೆಕ್ಟ್ರಾನ್ಸ್. ಈ 2 ಪಾಯಿಂಟ್ ಅಷ್ಟೇ ನೀವು ಬರೆದ್ರೆ ಸಾಕು. ಓಕೆ, ಹೋಮ್ವರ್ಕ್ ನೋಡ್ರಿ. ಫಸ್ಟ್ ಒನ್, ನೇಮ್ ದ ಎಕ್ಸ್ಪೆರಿಮೆಂಟ್ ವಿಚ್ ಲೆಡ್ ಟು ದ ಡಿಸ್ಕವರಿ ಆಫ್ ನ್ಯೂಕ್ಲಿಯಸ್. ರುದರ್ಫೋರ್ಡ್ಸ್ alpha particle scattering experiment. Second one, explain Rutherford's alpha particle scattering experiment. Along with the diagram, you will have to give ಅವರು ಏನು ಮಾಡಿದರು, ನೆಕ್ಸ್ಟ್ ಅದರಿಂದ ನಾವು ಏನೇನು ಪಾಯಿಂಟ್ ಫೈಂಡ್ ಔಟ್ ಮಾಡಿದ್ವಿ ಅದೆಲ್ಲ ಬರಿಬೇಕು ನೀವು. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ರುದರ್ಫೋರ್ಡ್ಸ್ ಅಟಾಮಿಕ್ ಮಾಡೆಲ್. ಅದರದ್ದು ಏನು ಸೇಲಿಯಂಟ್ ಫೀಚರ್ಸ್ ಅವ ಅದಷ್ಟೇ ಬರಿಬೇಕು. ನೆಕ್ಸ್ಟ್, ಗೇವ್ ದ ಲಿಮಿಟೇಷನ್ಸ್ ಆಫ್ ರುದರ್ಫೋರ್ಡ್ಸ್ ಅಟಾಮಿಕ್ ಮಾಡೆಲ್. ಅದು ಯಾವುದು ಅಂತ ಹೇಳೀನಿ, ನೀವು ಅದನ್ನು ನೋಡಿಕೊಂಡು ಬರಿಬೇಕು. ನೋಟ್ಸ್ ಮಾಡಿರಿ. ಅದಾದಮೇಲೆ ಹೋಮ್ವರ್ಕ್ ಈಗ 3 ಕ್ಲಾಸಿಂದದ, ಅದನ್ನು ನಾವು ನೆಕ್ಸ್ಟ್ ನೀವು ಬಂದಾಗ ನೋಡ್ತೀವಿ. ಆಯಿತಾ?